ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಕನ್ನಡ ಚಿತ್ರರಂಗ ಡಿಸೆಂಬರ್ನಲ್ಲಿ 2 ಬ್ಲಾಕ್ ಬಸ್ಟರ್ ಚಿತ್ರಗಳ ಒಂದು ರಿಲೀಸ್ಗೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಇದೇ 11ನೇ ತಾರೀಕು ತೆರೆಗೆ ಬರ್ತಾ ಇದ್ದರೆ, ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ ಡಿಸೆಂಬರ್ 25ನೇ ತಾರೀಕು ತೆರೆಗೆ ಬರ್ತಾ ಇರ್ತಕ್ಕಂಥದ್ದು. ಈ ಇಬ್ಬರು ನಟರು ಕನ್ನಡ ಚಿತ್ರರಂಗದ ಮಟ್ಟಕ್ಕೆ ಒಂದು ಮದಗಜಗಳಿದ್ದಾಗೆ ಈ ಎರಡೂ ಚಿತ್ರಗಳು ಒಂದೇ ತಿಂಗಳಿನಲ್ಲಿ ತೆರೆಗೆ ಬರ್ತಾ ಇರೋದ್ರಿಂದ ಈ ವರ್ಷಾಂತ್ಯದಲ್ಲಿ ಕನ್ನಡ ಸಿನಿ ರಸಿಕರಿಗೆ ಒಂದು ದೊಡ್ಡ ರಸದೌತಣ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಎರಡೂ ಚಿತ್ರತಂಡಗಳ ಒಂದು ಟ್ರೈಲರ್ ರಿಲೀಸ್ ಆಗಿದ್ದು, ಇವುಗಳ ವಿಮರ್ಶೆ ಯಾವ ರೀತಿ ಇದೆ ಯಾಕಂತಂದರೆ, ದರ್ಶನ್ ಅಭಿನಯದ ಒಂದು ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ 3 ದಿನಗಳಾಗಿದೆ. ನಿನ್ನೆಯಷ್ಟೇ ಒಂದು ಮಾರ್ಕ್ ಚಿತ್ರದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಹಾಗಾದರೆ ಇವುಗಳ ವಿಮರ್ಶೆಯನ್ನು ಮಾಡೋದಾದರೆ ಯಾವ ರೀತಿ ಇದೆ, ಈ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಎಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಡಿಸೆಂಬರ್ ಸಿನಿ ಪ್ರಿಯರಿಗೆ ಒಂದು ಹಬ್ಬದ ಊಟವೇ ಸರಿ. ಯಾಕಂತಂದರೆ 2 ಆಕ್ಷನ್ ಚಿತ್ರಗಳು. ಒಂದು, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ತೆರೆಗೆ ಬರ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ವಿಚಾರ, ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ಏನು ಈ ನಟ ದರ್ಶನ್ ಅರೆಸ್ಟ್ ಆಗೋದಕ್ಕೂ ಮುಂಚೆಲೇ ಡೆವಿಲ್ ಚಿತ್ರ ಚಿತ್ರೀಕರಣ ಆರಂಭ ಆಗಿತ್ತು. ಆದರೆ ನಂತರ ದರ್ಶನ್ ಅರೆಸ್ಟ್ ಆದರು, ಒಂದಷ್ಟು ತಿಂಗಳ ಕಾಲ ಜೈಲಲ್ಲಿದ್ದರು, ಜಾಮೀನು ಪಡೆದುಕೊಂಡ್ರು. ನಂತರ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕ ಬಳಿಕವಷ್ಟೇ ಒಂದು ಡೆವಿಲ್ ಚಿತ್ರದ ಚಿತ್ರೀಕರಣವನ್ನು ಪೂರ್ತಿಗೊಳಿಸಿದ್ರು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದು ಮಾಡಿದ ಬಳಿಕ ಅವರು ಮತ್ತೆ ಪರಪ್ಪನ ಅಗ್ರಹಾರವನ್ನು ಸೇರಿರ್ತಕ್ಕಂಥದ್ದು. ಆದರೆ ಈ ಒಂದು ಚಿತ್ರ ತನ್ನ ಟ್ರೈಲರನ್ನು 3 ದಿನಗಳ ಕೆಳಗಡೆ ರಿಲೀಸ್ ಮಾಡಿದಾಗ ನಿಜಕ್ಕೂ ಎಷ್ಟು ಅದ್ಭುತವಾಗಿ ಆ ಒಂದು ಟ್ರೈಲರ್ ಮೂಡಿ ಬಂದಿತ್ತು ಅಂತಂದರೆ, ಸಾಕಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಅದರಲ್ಲೂ ಆ ಡೈಲಾಗ್ಗಳೇನಿದ್ವು, ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ ಅನ್ನೋದಿರ್ಬೋದು, ಮತ್ತು ನಾನು ಬಂದೇ ಬರ್ತೀನಿ ಅಂತ ಹೇಳುವಂಥ ಡೈಲಾಗ್ಗಳಿರ್ಬೋದು, ಎಲ್ಲ ಡೈಲಾಗ್ಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಚಿತ್ರ. ಈ ಒಂದು ಸಿನಿ ಪ್ರಿಯರಿಗೆ, ಅದರಲ್ಲೂ ದರ್ಶನ್ ಅಭಿಮಾನಿಗಳು, ಏನು ನಟ ದರ್ಶನ್ ಜೈಲಿನಲ್ಲಿರೋದ್ರಿಂದ ಇದನ್ನು ತೆರೆಗೆ ತಂದು ಅಥವಾ ಇದನ್ನು ಪ್ರೇಕ್ಷಕರೇ ಮೆರೆಸೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋ ಚರ್ಚೆಗಳು ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಚಿತ್ರದ ಟ್ರೈಲರನ್ನು ಸರಿಗಮ ಕನ್ನಡ ಏನಿದೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡಲಾಗಿತ್ತು. ಸುಮಾರು 14 ಮಿಲಿಯನ್ ಇದುವರೆಗೂ ವೀಕ್ಷಣೆಗಳನ್ನು ಕಂಡಿರ್ತಕ್ಕಂಥದ್ದು 3 ದಿನಗಳಿಂದ. ಈ ಒಂದು ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಪ್ರೇಕ್ಷಕ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರಬೇಕಾದ್ರೇ ಕಿಚ್ಚ ಸುದೀಪ್, ಯಾಕಂತಂದರೆ ಕಿಚ್ಚ ಸುದೀಪ್ಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಭಿಮಾನಿಗಳಿಲ್ಲ, ತನಗೆ ತೆಲುಗುನಲ್ಲೂ ಮತ್ತು ತಮಿಳಿನಲ್ಲೂ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಶಿವಕಾರ್ತಿಕೇಯ ನಿರ್ದೇಶನದ ಮಾರ್ಕ್ ಚಿತ್ರದ ಟ್ರೇಲರ್ ನಿನ್ನೆ ರಿಲೀಸ್ ಆಗಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಇದು ಸಹ ಒಂದು ಆ್ಯಕ್ಷನ್ ಸೀಕ್ವೆನ್ಸನ್ನು ಹೊಂದಿರತಕ್ಕಂಥ ಫುಲ್ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಅನ್ನೋದರಲ್ಲಿ ಭಾಳ ಸ್ಪಷ್ಟವಾಗಿ ಈ ಒಂದು ಟ್ರೈಲರ್ನಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವರ್ಷಾಂತ್ಯದಲ್ಲಿ ಕನ್ನಡ ಸಿನಿ ರಸಿಕರಿಗೆ 2 ಆ್ಯಕ್ಷನ್ ಪ್ಯಾಕ್ಡ್ ಚಿತ್ರಗಳು ಒಂದು ಭರ್ಜರಿ ಮನರಂಜನೆಯನ್ನು ಕೊಡೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಏನು ಕಿಚ್ಚ ಸುದೀಪ್ ಅವರ ಈ ಒಂದು ಅಭಿನಯದ ಮಾರ್ಕ್ ಚಿತ್ರದ ಟ್ರೈಲರ್ ರಿಲೀಸ್ ಆಯಿತು. ಇದು ರಿಲೀಸ್ ಆದ ಒಂದೇ ದಿನಕ್ಕೆ ದರ್ಶನ್ ಅವರ ಡೆವಿಲ್ ಚಿತ್ರದ ವೀಕ್ಷಕರಿಗಿಂತ ಜಾಸ್ತಿ ವೀಕ್ಷಣೆಯನ್ನು ಯೂಟ್ಯೂಬ್ನಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ದರೆ ಕೇವಲ ಇದನ್ನು ಕೂಡ ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲೇ ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ದರ್ಶನ್ ಅವರ ಡೆವಿಲ್ ಚಿತ್ರ ಇದುವರೆಗೂ ಸುಮಾರು 3 ದಿನಗಳಿಂದ 13 ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿದ್ದರೆ, ಒಂದೇ ದಿನಕ್ಕೆ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಟ್ರೈಲರ್ 14 ಮಿಲಿಯನ್ಗೂ ಜಾಸ್ತಿ ವ್ಯೂಸನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮಾತ್ರ ಅಲ್ಲದೆ ತೆಲುಗಲ್ಲೂ ಸಹ ಇದರ ಟ್ರೈಲರ್ ರಿಲೀಸ್ ಆಗಿದ್ದು, ಅಲ್ಲೂ ಸಹ ಸುಮಾರು 1.5 ಮಿಲಿಯನ್ ವ್ಯೂಸನ್ನು ತೆಲುಗು ಚಿತ್ರರಂಗದಲ್ಲೂ ಕೂಡ ಪಡೆದುಕೊಂಡಿರ್ತಾ ಇರ್ತಕ್ಕಂಥದ್ದು. ಹೀಗಾಗಿ 2 ಚಿತ್ರಗಳ ಟ್ರೈಲರ್ಗೆ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಆದರೆ ಈ ಟ್ರೈಲರ್ಗಳನ್ನು ಎಣಿಸಿ ನಾವು ಚಿತ್ರವನ್ನು ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಚಿತ್ರಗಳು ಯಾವ ರೀತಿ ಮನರಂಜನೆಯನ್ನು ಕೊಡ್ತವೆ, ಸಂಪೂರ್ಣವಾಗಿ ಚಿತ್ರಕಥೆ ಯಾವ ರೀತಿ ಇದೆ ಅನ್ನೋದನ್ನು ಥಿಯೇಟ್ರಿಗೆ ಹೋಗಿ ನೋಡಬೇಕಾಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ 11ನೇ ತಾರೀಕು ಡೆವಿಲ್ ತನ್ನ ಅಬ್ರವನ್ನು ಶುರು ಮಾಡ್ತಾ ಇದ್ದರೆ, ಕ್ರಿಸ್ಮಸ್ ವೇಳೆಗೆ, ಕ್ರಿಸ್ಮಸ್ ದಿನವೇ ಮಾರ್ಕ್ ಚಿತ್ರ ತನ್ನ ತೆರೆಗೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರೇಕ್ಷಕರಲ್ಲಿ ಸಹಜವಾದ ಕುತೂಹಲ ಇದೆ, ಯಾವ ಚಿತ್ರ ತುಂಬ ಚೆನ್ನಾಗಿರ್ಬೋದು ಅಂತಂತೇಳಿ. ಸದ್ಯದ ಮಟ್ಟಿಗೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಟ್ರೈಲರ್ಗಳ ವೀಕ್ಷಣೆಯನ್ನು ಗಮನಿಸ್ತಾ ಇದ್ದರೆ ಮಾರ್ಕ್ ಒಂದು ಕೈ ಹೆಚ್ಚಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಆದರೆ ದರ್ಶನ್ ಅಭಿಮಾನಿಗಳು ಬಳಗವೇ ಬೇರೆ, ಅವರ ಒಂದು ಸ್ಟೈಲೇ ಬೇರೆ, ಅದು
ತೆರೆಗೆ ಬಂದರೆ ಮಾರ್ಕ್ ಚಿತ್ರವನ್ನು ಮೀರಿಸುವ ಸಾಧ್ಯತೆ ಇದೆ ಅಂತೇಳಿ ಸಿನಿಮಾ ವಲಯದಲ್ಲಿ ಚರ್ಚೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2 ಒಳ್ಳೆ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದ್ದು ಅಭಿಮಾನಿಗಳು ಸದ್ಯದ ಮಟ್ಟಿಗೆ ಆ ವಿಚಾರದಲ್ಲಿ ಸಾಕಷ್ಟು ಖುಷಿಯಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ .live.